ಇನ್ನು ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಪಿವಿ ಸಿಂಧು ನಿವೃತ್ತ ಘೋಷಿಸಿ ಟ್ವಿಟರ್ನಲ್ಲಿ ಪಿವಿ ಸಿಂಧು ಟ್ವೀಟ್ ಮಾಡಿರುವಂತದ್ದು. ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು. ಪಿವಿ ಸಿಂಧು ಭಾರತಕ್ಕೆ ಹಲವಾರು ಪ್ರಶಸ್ತಿಗಳನ್ನ ತಂದುಕೊಟ್ಟಿದ್ದಾರೆ. ನಿವೃತ್ತಿ ಘೋಷಿಸಿ ಟ್ವಿಟರ್ನಲ್ಲಿ ಪಿವಿ ಸಿಂಧು ಟ್ವೀಟ್ ಮಾಡಿರುವಂತದ್ದು. ಡೆನ್ಮಾರ್ಕ್ ಓಪನ್ ಕೊನೆಯ ಸರಣಿ ಅಂತ ಟ್ವೀಟ್ ಮಾಡಿದ್ದಾರೆ. ಇದಾದ ನಂತರ ನಾನು ಯಾವುದೇ ಪಂದ್ಯಗಳಲ್ಲಿ ಭಾಗಿಯಾಗುವುದಿಲ್ಲ. ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂತದ್ದು. ನಿವೃತ್ತಿ ಘೋಷಿಸಿ ಟ್ವಿಟರ್ನಲ್ಲಿ ಪಿವಿ ಸಿಂಧು ಟ್ವೀಟ್ ಮಾಡಿದ್ದಾರೆ. ಈಗ ನಡೀತಾ ಇರುವಂತಹ ಡೆನ್ಮಾರ್ಕ್ ಓಪನ್ ಕೊನೆಯ ಸರಣಿ, ಡೆನ್ಮಾರ್ಕ್ ಓಪನ್ ಸರಣಿ ಇದು ಕೊನೆಯ ಸರಣಿ. ಇದಾದ ನಂತರ ಇನ್ನು ಯಾವುದೇ ರೀತಿಯಾದಂತಹ ಸರಣಿಗಳಲ್ಲಿ ಅಥವಾ ಅಂತಾರಾಷ್ಟ್ರೀಯ ಆಟಗಳಲ್ಲಿ ನಾನು ಭಾಗಿಯಾಗೋದಿಲ್ಲ ಅಂತ ಹೇಳಿರುವಂತದ್ದು. ನಿವೃತ್ತಿಯನ್ನ ಘೋಷಿಸಿ ಟ್ವೀಟ್ನಲ್ಲಿ ಪಿವಿ ಸಿಂಧು ಟ್ವೀಟ್ ಮಾಡಿದ್ದಾರೆ. ಏನ್ ಕಾರಣ ಹಾಗಾದ್ರೆ ಪಿವಿ ಸಿಂಧು? ಯಾಕಂದ್ರೆ ಇನ್ನೂ ಕೂಡ ಅವರಿಂದ ಸಾಕಷ್ಟು ನಿರೀಕ್ಷೆಗಳಿತ್ತು. ಭಾರತಕ್ಕೆ ಹಲವಾರು ಪ್ರಶಸ್ತಿಗಳನ್ನ ತಂದು ಕೊಡ್ತಾರೆ. ಉದಯೋನ್ಮುಖ ಆಟಗಾರ್ತಿಯಾಗಿದ್ರು. ಇಂತಹ ಸಂದರ್ಭದಲ್ಲಿ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ.